ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿರೋದಕ್ಕೆ ಎಲ್ಲಾ ಕಡೆಗೂ ಒಂದೊಂದು ಇದು ಕಡೆಯಿಂದ ಒಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ. ಆ ಕಂಪ್ಯೂಟರ್ ನ ಈಗ ಇಲ್ಲಿ ಅವಯ ಸ್ಕೂಲರು ಇವತ್ತಿಂದ ಉಪಯೋಗಿಸಕ್ ಶುರು ಮಾಡೋದಕ್ಕೆ ಅಂತ ಅವ್ರ ಗಣರಾಜ್ಯೋತ್ಸವ ನೆಕ್ಸ್ಟ್ ಡೇ ಇಂದ ಮಾಡ್ಬೇಕು ಅಂತ ಪ್ಲಾನ್ ಇಟ್ಟು ಅವ್ರು ಮಾಡ್ತಿದ್ದಾರೆ. ನಾನು ಜೊತೆ ಬಂದಿರೋದು ಇಲ್ಲಿ 3 ಪಾಯಿಂಟ್ ಹೇಳಕ್ ಬಂದಿದ್ದೀನಿ. ಒಂದು, ಪರಿಸರದ ಬಗ್ಗೆ ಹೆಣ್ಣು ಮಕ್ಳಿಗೆ ಒಂದು ಹೇಳ್ಬೇಕು ಅಂತ ನಾನು. ಅದು ಈ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲಂದ್ರಲ್ಲಿ ಬೀಳತ್ತೆ, ಅದ್ರ ಬಗ್ಗೆ ಟೀಚರ್ಸ್ ಮಾತ್ರ ನಾ ಮಾತಾಡಿದ್ದೀನಿ. ಇನ್ನು ಹೆಣ್ಮಕ್ಳಿಗೆ ಮಾತಾಡಿ ಮುಂದಿನ ದಿನಗಳಲ್ಲಿ ಮೆನ್ಸ್ಟ್ರಲ್ ಕಪ್ ಅಂತ ಬರುತ್ತೆ, ಅದು ಒಂದು ಸರಿ ತಗೊಂಡ್ರೆ 5 ವರ್ಷದ ತನಕ ಅದನ್ನೇ ಉಪಯೋಗಿಸಬಹುದು. ಈ ಸ್ಯಾನಿಟರಿ ಪ್ಯಾಡ್ ಗಳೇನಾಗ್ತದೆ ಅಂದ್ರೆ ಪರಿಸರದಲ್ಲಿ ಅವ್ರು 1 ತಿಂಗಳಲ್ಲಿ ಕಡಿಮೆ ಅಂದ್ರೂ ಒಂದು ಹುಡುಗಿ 10 ಉಪಯೋಗಿಸ್ತಾರೆ. ಆ 10 ಹೊರಗಡೆಗೆ ಎಸ್ದಾಗ ಅದು ಮಣ್ಣಲ್ಲಿ ಕರಗಲ್ಲ. ನನಗೆ ಅದ್ರದ್ದು ಒಂದ್ರದ ಬಗ್ಗೆ ಭಾರಿ ಕಾಳಜಿ ಇದೆ, ಅದನ್ನ ಹೇಳಕ್ಕೋಸ್ಕರ ಬಂದಿದ್ದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಒಂದು 18ರಿಂದ 17, ನನಗೆ ಅದು ಕರೆಕ್ಟ್ ನಿಖರವಾಗಿ ನಾನು ಹೇಳಲಾರೆ, ಒಬ್ಬ ಗೈನಕಾಲಜಿಸ್ಟ್ ಅದ್ ಹೇಳಕ್ ಸಾಧ್ಯ. 2030ನೇ ಇಸ್ವಿಗೆ ಆಗ ಹೆಚ್ಚಿನ ಅಂಶ ಇಡೀ ವಿಶ್ವದಲ್ಲಿ ಕ್ಯಾನ್ಸರ್ ನಂಬರ್ 1 ಡಿಸೀಸ್ ಅಂತ ಹೇಳ್ತಾರೆ. ಆದಷ್ಟು ಆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸರ್ವಿಕಲ್ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್, ಆ ವ್ಯಾಕ್ಸಿನ್ ನ ಎಷ್ಟು ಸಾಧ್ಯನೋ ಅಷ್ಟೇ ಹೆಣ್ಣು ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಟಾರ್ಗೆಟ್ ಇದೆ. ಬಟ್ ಅದು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬೇಕು. ಟೀಚರ್ಸ್ ಮೂಲಕ ಹೇಳೇನೆ ಹೆಣ್ಮಕ್ಳಿಗೆ ಹೇಳಿ, ಅವ್ರ ತಾಯಿಯಂದ್ರಿಗೆ ಹೇಳಿ, ಮುಂದಿನ ವರ್ಷದಲ್ಲಿ ನಾವು ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಅದ್ರ ವ್ಯಾಕ್ಸಿನ್ ಕೊಡ್ಬೇಕು ಅನ್ನೋದಿದೆ. ಈ ಮೆನ್ಸ್ಟ್ರಲ್ ಕಪ್ಪದೊಂದಿದೆ. ಇದೆರಡೇ ನನ್ನ ಒಬ್ಬ ಹೆಣ್ಣು ಮಗಳಾಗಿ ಹುಟ್ಟಿರೋದಕ್ಕೆ ಹೆಣ್ಣು ಮಕ್ಕಳ ಸಮಸ್ಯೆಗೆ ಒಂದನ್ನು ಪರಿಹಾರ ಮಾಡಿ ಪರಿಸರದಲ್ಲಿ ಹೆಚ್ಚಿನ ಗಲೀಜು ನೋಡ್ಬೇಕು. ಮೇನ್ ಅದು ಇವರು ಬಂದಿಟ್ಟು ಕಪ್ಪಿರೋದಕ್ಕೆ, ನಾನು ಬಂದಿದ್ದ ಅವ್ರ ಜೊತೆ ಇದಕ್ಕೆ ಅವ್ರು ಕರೆದಿದ್ರುಗಳನ್ನ ಕೊಡ್ಸಿದ್ರು. ಅದನ್ನ ನಾವು ಒಂದಿನ ಇಟ್ಕೊಂಡು ಎಲ್ಲಾ ಶಾಲೆಗಳಲ್ಲೂ ಈ ತರ ಕೊಟ್ಟಿದ್ದಾರೆ, ಈ ತರ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಕೊಡೋಣ ಅಂತೇಳಿ ಇವತ್ತು ಡೇಟ್ ಫಿಕ್ಸ್ ಮಾಡಿದ್ವಿ. ಇವತ್ತು ಡೇಟ್ ಫಿಕ್ಸ್ ಮಾಡಿದಾಗ ಅನ್ಸೂಯಮ್ನವರು ಶಿವನಹಳ್ಳಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದರಿಂದ ಎರಡೂ ಕಾರ್ಯ ಅವರು ಒಂದು ಅವೇರ್ನೆಸ್ ಆಗಬೇಕು ಹೆಣ್ಮಕ್ಳಲ್ಲಿ ಅಂತ ಹೇಳ್ತಾ ಇದ್ರು. ಅದಕ್ಕೆ 2ರಿಂದನೂ ಒಂದೇ ಡೇಟ್ನ ಫಿಕ್ಸ್ ಮಾಡಿ ಇವತ್ತು ಅವ್ರನ್ನ ನಮ್ಮ ಜೊತೆನಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇಷ್ಟು ಹೇಳಕ್ ಗಳನ್ನ ಕೊಡ್ತಿದ್ವು. ಅದನ್ನ ನಾವು ಒಂದಿನ ಇಟ್ಕೊಂಡು ಎಲ್ಲಾ ಶಾಲೆಗಳಲ್ಲೂ ಈ ತರ ಕೊಟ್ಟಿದ್ದಾರೆ, ಈ ತರ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಕೊಡೋಣ ಅಂತೇಳಿ ಇವತ್ತು ಡೇಟ್ ಫಿಕ್ಸ್ ಮಾಡಿದ್ವಿ. ಇವತ್ತು ಡೇಟ್ ಫಿಕ್ಸ್ ಮಾಡಿದಾಗ ಅನ್ಸೂಯಮ್ನವರು ಶಿವನಹಳ್ಳಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದರಿಂದ ಎರಡೂ ಕಾರ್ಯ ಅವರು ಒಂದು ಅವೇರ್ನೆಸ್ ಆಗ್ಬೇಕು ಹೆಣ್ಮಕ್ಳಲ್ಲಿ ಅಂತ ಹೇಳ್ತಾ ಇದ್ರು. ಅದಕ್ಕೆ 2ರಿಂದನೂ ಒಂದೇ ಡೇಟ್ನ ಫಿಕ್ಸ್ ಮಾಡಿ ಇವತ್ತು ಅವ್ರನ್ನ ನಮ್ಮ ಜೊತೆನಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇಷ್ಟು ಹೇಳಕ್